ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ನಾರು ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಯಾವ ಮೆಡಿಸಿನ್ ಅಲ್ಲಿ ಈ ಅಂಶ ಪತ್ತೆ ಆಯ್ತು? ನಾನು ಪರ್ಸನಲ್ ಆಗಿ ಈ ಅಂಶ ಯಾವ ಟ್ಯಾಬ್ಲೆಟ್ನಲ್ಲಿ ಇರ್ಬೋದು ಅಂತ ಪರೀಕ್ಷೆ ಮಾಡಲಿಲ್ಲ. ಹಾಗಾದ್ರೆ ಎಕ್ಸ್ಪೈರಿ ಆಗಿದ್ದ ಮೆಡಿಸಿನ್ ಒಳಗಿದ್ದಿದ್ ವಿಷ, ಸತ್ತಿರೋ ಬಾಡಿ ಒಳಗಿದ್ದಿದ್ ವಿಷ, ಇದೆರಡು ಒಂದೇ ಆಗಿತ್ತು ಅನ್ನೋದಕ್ಕೆ ಮ್ಯಾಚಿಂಗ್ ರಿಪೋರ್ಟ್ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಾ? ಟೆಕ್ನಿಕಲಿ ಇಲ್ಲ. ಅಲ್ಲಿಗೆ ನೀವು ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ. ಇದೇ ಹೀಗೆ ಹೇಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಡಾಕ್ಟರ್ ನಿಧಿ ಅವರು ಕೋರ್ಟ್ ಸಮಯನ ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ. ಆ 3 ಜನ ಸತ್ತಿದ್ದಾರೆ. ಅವರು ಸತ್ತಿಲ್ಲ, ಅವರು ಬದುಕಿದ್ದಾರೆ ಯುವರ್ ಆನರ್. ಬದುಕಿದ್ರೆ ಕರೆಸ್ರಿ, ಇಲ್ಲಿಗೆ ಕರೆಸ್ರಿ ಕೋರ್ಟ್ಗೆ. ಯುವರ್ ಆನರ್, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಾಕ್ಷಿ ಕೊಡದೆ ಮಾತಲ್ಲಿ ಹೇಳಿದ್ರೆ ಕೋರ್ಟ್ ಕನ್ಸಿಡರ್ ಮಾಡೋದಿಲ್ಲ. ಯುವರ್ ಆನರ್, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಾಕ್ಷಿನ ಕೋರ್ಟಿಗೆ ಕರೆಸ್ತೀನಿ. ಆ 3 ಜನ ಹೆಂಗಸರು ಸತ್ತಿಲ್ಲ ಅಂತ ಇವಳಿಗೆ ಹೇಗೆ ಗೊತ್ತಾಯ್ತು? ಮತ್ತೆ ಆ ಮನೀಶ್ ಎಲ್ಲಿದ್ದಾನೀಗ? ಇಷ್ಟೊತ್ತಿಗೆ ಔಟ್ ಆಫ್ ಸ್ಟೇಷನ್ ಹೋಗಿರ್ಬೇಕಲ್ವಾ? ಗೊತ್ತಿಲ್ಲ, ನನಗೇನೂ ಅರ್ಥ ಆಗ್ತಿಲ್ಲ. ಅವ್ನಿಗೆ ಊರು ಬಿಟ್ಟು ಹೋಗು ಅಂತ ಹೇಳಿದ್ದೆ. ಅಣ್ಣ ಬೇರೆ ಊರಲ್ಲಿಲ್ಲ. ಗಾಡ್ ನೋಸ್ ವಾಟ್ಸ್ ಹ್ಯಾಪನಿಂಗ್. ಸೀರಿಯಸ್ಲಿ? ಇನ್ನು ಎಷ್ಟು ಹೊತ್ತು ಕಾಯಬೇಕಾಗುತ್ತೆ ಮೇಡಮ್? ಸಾಕ್ಷಿ ಇನ್ನೂ ಬಂದಿಲ್ಲ. ಸಮಯ ಸುಮ್ಮನೆ ವ್ಯರ್ಥ ಆಗ್ತಾ ಇದೆ. ಮುಂದಿನ ಕೇಸ್ಗಳಿದ್ದಾವೆ. ಮಹಾಸ್ವಾಮಿಗಳೇ, ದಯವಿಟ್ಟು ಬೇಗ ಮುಗಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಆರೋಪಿಯು ಸಾಕ್ಷಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಸಾಧ್ಯವಾಗದೇ ಇರುವ ಕಾರಣ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗುತ್ತೆ. ಮುಂದಿನ ವಿಚಾರಣೆಯ ದಿನಾಂಕ ಡಾಕ್ಟರ್ ಕರ್ನಾರು ಈ 3 ಜನ ಮಹಿಳೆಯರನ್ನ ಕೊಲೆ ಮಾಡಿದ್ದಾರೆ ಅಂತ ಪ್ರಾಸಿಕ್ಯೂಟರ್ ಕ್ಲೇಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ರೆಡಿ ಆಯ್ತು. ಅವ್ರು 3 ಜನ ಸತ್ತೇ ಹೋಗಿದ್ದಾರೆ ಅಂತ ಡಿಕ್ಲೇರ್ ಕೂಡ ಆಯ್ತು. ಆದ್ರೆ ಇವಾಗ ಅವರಿಲ್ಲಿ ಜೀವಂತವಾಗಿ ನಿಂತಿದ್ದಾರೆ ಯುವರ್ ಆನರ್. ನಿಧಿಯವರೇ, ಏನಾಗ್ತಿದೆ ಇಲ್ಲಿ? ನೀವೇ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿ. ಆ 3 ಜನನ ವಿಟ್ನೆಸ್ ಬಾಕ್ಸ್ಗೆ ಕರೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಕೋರ್ಟಿಗೆ ನೀವೇ ಹೇಳಿ. ನಾವು ಸತ್ತಿರೋ ಥರ ಆ್ಯಕ್ಟ್ ಮಾಡಬೇಕು, ಯಾರ ಕಣ್ಣಿಗೂ ಕಾಣಿಸ್ದಿರಂಗೆ ದೂರ ಬಚ್ಚಿಕೊಬೇಕು ಅಂತ ಹೇಳಿದರು ಮೇಡಮ್. ನೀವು ಹೀಗೆ ಮಾಡಬೇಕು ಅಂತ ಯಾರು ಹೇಳಿದ್ದು? ಅಲ್ಲಿದ್ದಾರಲ್ಲ ಡಾಕ್ಟರ್ ಮನೀಶ್ ಅವರೇ.
ಅವ್ರು ನಿಮಗೆ ಸುಮ್ಮನೆ ಹೇಳಿದ್ರಾ? ಇಲ್ಲ, ದುಡ್ಡು ಕೊಟ್ಟರು. ಡಾಕ್ಟ್ರೇ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಗಂಡನ ಜೈಲಲ್ಲಿ ಕಾಪಾಡಿದ್ರಿ, ಆದರೆ ನಾನೇ ನಿಮಗೆ ಜೈಲಿಗೆ ಹೋಗೋ ಥರ ಮಾಡಿಬಿಟ್ಟೆ. ಡಾಕ್ಟರ್ ಮನೀಶ್ ಅವರು ಹೇಳಿದ್ದಕ್ಕೆ ನಾವು ಇದೆಲ್ಲ ಮಾಡಿದ್ರಿ. ಜೈಲಿಂದ ನನ್ನ ಗಂಡನ ಆಚೆ ತರಬೇಕಾಗಿತ್ತು, ಅದಕ್ಕೆ ಇದೆಲ್ಲ ಮಾಡಿದ್ವಿ. ಕರ್ಣ ಅವ್ರನ್ನ ಬಂಧಿಸಿದ್ರಿಂದ ಲಾಭ ಪಡೆದಿದ್ಯಾರು? ವೈದ್ಯಕೀಯ ದಾಖಲೆನ ತಿರ್ಚಿದ್ಯಾರು? ನಕಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೊಟ್ಟಿದ್ಯಾರು? ಇದೆಲ್ಲದಕ್ಕೂ ಉತ್ತರ ಕಂಡ್ಕೋಬೇಕಾಗಿದೆ ಯುವರ್ ಆನರ್. ಡಾಕ್ಟ್ರೇ, ಆ 3 ಜನ ಜೀವಂತವಾಗಿದ್ದಾರೆ ಅಂದಮೇಲೆ ನೀವು ಯಾರ ದೇಹನ ಪೋಸ್ಟ್ ಮಾರ್ಟಮ್ ಮಾಡಿದ್ದು? ಕ್ಷಮಿಸಿ ಮಹಾಸ್ವಾಮಿ, ನನ್ನ ಬಾಡಿ ನೋಡಲೇ ಇಲ್ಲ. ನನಗೆ ಹೆದರಿಸಿದ್ರು, ಬೆದರಿಸಿದ್ರು, ಸೈನ್ ಹಾಕಬೇಕು ಅಂದರು. ಮೊದಲೇ ರಿಪೋರ್ಟೆಲ್ಲ ರೆಡಿ ಆಗಿತ್ತು. ನಾನು ಹೆದರ್ಕೊಂಡು ಸೈನ್ ಮಾಡಿಬಿಟ್ಟೆ ಮಹಾಸ್ವಾಮಿ, ನನ್ನನ್ನು ಕ್ಷಮಿಸಬೇಕು. ಇಷ್ಟೆಲ್ಲ ಮಾಡಿರೋ ಮನೀಶ್ ಅವ್ರನ್ನ ಕಟ್ಕಟೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಪ್ರೊಸೀಡ್. ಮತ್ತೆ ಮನೀಶ್ ಏನಾದರೂ ನಮ್ಮ ಹೆಸರು ಬಾಯ್ಬಿಟ್ರೆ? ಸಾಧ್ಯನೇ ಇಲ್ಲ. ಅವನ ಫ್ಯಾಮಿಲಿ ನನ್ನ